ಒಂದು ಊರೊಳಗೆ ಇಬ್ರು ಅಣ್ಣ ತಂಗಿ ಇರ್ತಾರಂತ. ಅಣ್ಣ ತಂಗಿ ಭಾಳ ಖುಷಿಯಿಂದ ಇರ್ತಾರಂತ. ಅಣ್ಣನ ಬಿಟ್ಟು ತಂಗಿ ಇರಂಗಿಲ್ಲಂತ, ತಂಗಿ ಬಿಟ್ಟು ಅಣ್ಣ ಇರಂಗಿಲ್ಲಂತ. ಅಷ್ಟು ಖುಷಿಯಿಂದ ಅಷ್ಟು ಇದಿರ್ತಾರಂತ ಅವರು. ಅವ್ರ ಮನ್ಯಾಗ ಅಣ್ಣನ ಹೆಂಡತಿ ಬರೋಣ ಸ್ವಲ್ಪ ಮನಿ ಚೇಂಜ್ ಆಗುತ್ತಂತೆ. ಮನಿ ಚೇಂಜ್ ಆದ್ರೆ ಅಣ್ಣ ತಂಗಿ ಇಷ್ಟು ಖುಷಿ ಇದ್ರಂದ್ರೆ ಅದನ್ನು ಸ್ವಲ್ಪ ಬೇರೆನೇ ಮಾಡಿಬಿಟ್ಲಂತ. ಅಣ್ಣನ ಹೆಂಡತಿ ಬಂದಾಕಿ, ವೈನಿ ಅದಕ್ಕೆ ಬಂದು ಮಾಡಿದಾಕಿ. ಅಣ್ಣ ಭಾಳ ಶ್ರೀಮಂತಿದ್ನಂತ, ತಂಗಿನ ಸ್ವಲ್ಪ ಬಡವ್ರ ಮನೆಗೆ ಕೊಟ್ಟಿದ್ನಂತ. ಬಡವ್ರ ಮನೆಗೆ ಕೊಟ್ಟರೆ ಭಾಳ ಬಡತನ ಪರಿಸ್ಥಿತಿ ಅಂತ. ಅಣ್ಣ ಆ ವರ್ಷ 200 ಚೀಲ ಜೋಳ ಬೆಳೆದಿದ್ನಂತ. 200 ಚೀಲ ಜೋಳ ಬೆಳೆದ್ರೆ ಅಣ್ಣ ಹಗೆದಾಗ ಹಾಕಿ ಮುಚ್ಚಿದ್ನಂತ. 200 ಚೀಲ ಜೋಳ ಹಾಗೆ ತುಂಬಿದಂಗಿತ್ತಂತ. ಅಣ್ಣ ಸ್ವಲ್ಪ ಜೋಳ ಕೊಡೋಣ, ತಿನ್ನಕ್ಕೆ ಜೋಳ ಇಲ್ಲ ಅಂದ್ಲಂತ. ಒಂದು ಸ್ವಲ್ಪ ತೆಗೆದು ಕೊಟ್ಟನಂತವ. ಇನ್ನೊಂದು ಸ್ವಲ್ಪ ಕೊಡು ಅನ್ನ ಜೋಳ ಅಂದ್ಲಂತ. ಕೊಟ್ಟಿನಲ್ವಾ ಅಂದಂತ. ಹೆಂಡತಿ ಹಿಂಗೆ ನೋಡಿದ್ಲಂತ. ಅನ್ನ ನೋಡಿದ್ರೆ ಸುಮ್ಮ ಆದ್ನಂತ. ಹಾಸ್ಪಿಟ್ಲ್ ಅನ್ನ ಯಾಕೆ ಹಿಂಗೆ ಮಾಡಿದ, ನನ್ನ ಹಿಂಗೆ ಮಾಡವಲ್ಲ, ನನ್ನ ಯಾಕೆ ಹಿಂಗೆ ಮಾಡಿದ ಮರಕೋತ ಹೋದಂತ. ಇವ್ರಿಗೆ ತಿನ್ನಕ್ಕೆ ಜೋಳ ಬೇಕಾಗಿತ್ತು ಅಂತ ಹಾಗೆ ತೆಗೆದ್ರೆ ತುಂಬಿದ ಹಾಗೆ ಅರ್ಧ ಖಾಲಿ ಆಗಿಬಿಟ್ಟಿತ್ತಂತೆ. 200 ಚೀಲ ಹಿಡಿಯಂತ ಹಾಗೆ ಅರ್ಧ ಖಾಲಿ ಆಗಿಬಿಟ್ಟಿತ್ತಂತೆ. ಜೋಳ ಯಾರೂ ಬಳಸಿಲ್ಲ, ಯಾರೂ ತಿಂದಿಲ್ಲ, ಯಾರೂ ತಕ್ಕೊಂಡಿಲ್ಲ. ಎಲ್ಲಿ ಹೋದು ಜೋಳ ಚಿಂತೆ ಮಾಡಕತ್ತಂತೆ. ಚಿಂತೆ ಮಾಡಕತ್ತರ ತಂಗಿ ಮರಕೊತ್ ಹೋಗಿದ್ಲಂತೆ. ಸ್ವಲ್ಪ ಜೋಳ ಕೊಟ್ಟರೆ ನಾನು ಯಾಕೆ ಹಿಂಗೆ ಮಾಡಿದ, ಜೋಳ ಕೊಡ್ತಿದ್ದ ಹಂಗೆ ಮಾಡ್ತಿದ್ದಿಲ್ಲ ಅಂತೇಳಿ ಮರಕೊತ್ ಹೋಗಿದ್ದಕ್ಕೆ ಅರ್ಧ ಜೋಳನೂ ಹೋಗ್ಬಿಟ್ಟಿದ್ದು ಅಂತ. ಅರ್ಧ ಜೋಳ ಹೋದ್ಕೊಂಡ ತಂಗಿ ಮನೆಗೆ ಹೋದಂತ. ಯಾಕವ್ವ ತಂಗಿ ಏನು ಮಾಡಾಕತ್ತೀವಿ, ಆರಾಮದಿ ಇಲ್ಲಿ ಬೇ ಅನ್ನ, ಬಾ ಅನ್ನ ಆರಾಮದಿನ ಬಾ ಅಂದಂತ. ಇಲ್ಲಿ ಬೇ ನಿನಗೊಂದು ಸೀರೆ ಉಡ್ಸೋಂಗಾಗೈತಿ, ಒಂದಿಟ್ಟು ಬಾ ಒಂದಿಟ್ಟು ಪೂಜೆ ಮಾಡ್ಬೇಕಾಗೆ, ಪೂಜೆ ಮಾಡಬೇಕು ಬಾ ಅನ್ನಂತ. ನನಗೆ ಯಾಕೆ ಸೀರೆನ ಹಬ್ಬಲ್ಲ ಅವನ್ನ ಎಲ್ಲ ಬರ್ತೀನಿ ನಡಿಯನ್ನ ಅದು ಮತ್ತೆ ಖುಷಿದ ನಕ್ಕಾಡ್ಕೊತ ಹಿಗ್ಗ್ಯಾಡ್ಕೊತ ಬಂದಂತ. ಅವ್ರ ಮನೆಗೆ ಬಂದು ಹಾಗೆ ಪೂಜೆ ಮಾಡಕ್ಕೆ ಸೀರೆ ಉಡ್ಸಿ ಪೂಜೆ ಹಾಗೆ ತೆಗೆದ್ರೆ ತುಂಬಿದಂಗಿತ್ತಂತ. ಹೊಳ್ಳೆ ಹಾಗೆ ಮುಚ್ಚಿದ ಅನ್ನ ಹೆಂಗದ ಹಾಗೆ ತೆಗೆದಂಗೆ ಹೆಂಗದ ಹಂಗೆ. ಯಾವ ಒಡ ಹುಟ್ಟಿದ ಅಕ್ಕಂಗಿಯರ ಕಣ್ಣಾಗೂ ನೀರು ತರಿಸ್ಬಾರ್ದು. ಅಕ್ಕಂಗಿಯರ ಅಂದ್ರೆ ನಮ್ಮ ಮನೆ ಲಕ್ಷ್ಮಿ ಇದ್ದಂಗೆ. ಅವ್ರು ಎಷ್ಟು ಕುಲು ನಕ್ಕೋತಿರ್ತಾರೆ ಅಷ್ಟು ನಮ್ಮ ಮನೆ ಬೆಳಗ್ತಿರ್ತೈತಿ. ಅಕ್ಕಂಗಿಯರ ಮರಗಿಸ್ಬಾರ್ದು. ಒಂದು ಬರೀ ಏನು ಕೇಳಂಗಿಲ್ಲ ನಿಮ್ಮನ್ನ. ಅಕ್ಕಂಗಿಯರ ಹೊಟ್ಟೆ ಏನು ಕೇಳಂಗಿಲ್ಲ, ಬರೀ ಒಂದು ಸೀರೆ ಉಡಿಸಿರು ಸಾಕು. ಅವರು ಒಂದು ತೆಳ್ಳ ಎಂಥದ್ರ ಒಂದು ಸೀರೆ ಉಡಿಸಿರಿ, ಹೊಟ್ಟೆ ಉಡಿಸಿ ಎದಕ್ಕೂ ಆಸೆ ಮಾಡಂಗಿಲ್ಲ. ನಮ್ಮ ತವ್ರ ಮನೆ ತಣ್ಣಗಿರಲಿ, ನನ್ನ ತವ್ರ ಮನೆ ಚಂದಾಗಿರಲಿ ಅನ್ನೋದು ಒಂದವ್ರ ಹೊಟ್ಟೆ ಆಗಿರ್ತೈತಿ. ಇಲ್ಲಿ ಎಲ್ಲಿ ಹೋಗಿದ್ದೇವ, ನನ್ನ ತವ್ರ ಮನೆಗೆ ಹೋಗಿದ್ನೇವ, ಯಾರು ಉಡ್ಸ್ಯಾರವ ಸರಿ ನಮ್ಮ ಮಣ್ಣು ಉಡ್ಸ್ಯಾನ. ಎಲ್ಲಿ ಹೋಗಿದ್ದೇವ, ನಮ್ಮ ತವ್ರ ಮನೆಗೆ ಇದ್ದೆ. ನನ್ನ ತವ್ರ ಮನೆ ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಅಕ್ಕ, ನಮ್ಮ ಅವ್ವ ಅನ್ನೋದಷ್ಟೇ ತವ್ರ ಮನಸ್ಸಿನಾಗ ಬಿಟ್ಟು ಬೇರೆ ಏನಿರಂಗಿಲ್ಲ. ಯಾವ ಒಡ ಹುಟ್ಟಿದ ಅಕ್ಕಂಗಿಯಾರು ಯಾವ ತವ್ರ ಮನ್ಯಾಗೂ ಯಾರ ಕಣ್ಣಾಗೂ ನೀರು ತರಿಸುವಂಥ ಕೆಲಸ ಮಾಡಂಗಿಲ್ಲ. ಅಕ್ಕಂಗಿಯಾರು ಅನ್ನೋದು ಒಂದು ದೊಡ್ಡ ಮಾತು. ಅಕ್ಕ ತಂಗಿ ಯಾರು ನಮ್ಮ ಮನೆ ಲಕ್ಷ್ಮಿ ಇದ್ದಂಗೆ ಅವರು. ನಮ್ಮ ಅವನ್ ಬಿಟ್ರೆ ನೆಕ್ಸ್ಟ್ ಅವರೇ ಇರ್ತಾರೆ ನಮಗೆಲ್ಲ ಅಂತಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವ ಒಡ ಹುಟ್ಟಿದ ಅಕ್ಕಂಗಿಯಾರ ಕಣ್ಣಾಗ ಯಾರೂ ನೀರು ತರಿಸ್ಬೇಡ್ರಿ. ಅಕ್ಕಂಗಿಯಾರಿಗೆ ನೀವೆಷ್ಟು ಖುಷಿಯಿಂದ ಇಟ್ಕೋತೀರಿ, ನಮ್ಮ ಮನೆ ಎಷ್ಟು ಬೆಳಗ್ತಿರ್ತೈತಿ. ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಒಂದು ಊರೊಳಗೆ ಇಬ್ರು ಅಣ್ಣ ತಂಗಿ ಇರ್ತಾರಂತ. ಅಣ್ಣ ತಂಗಿ ಭಾಳ ಖುಷಿಯಿಂದ ಇರ್ತಾರಂತ. ಅಣ್ಣನ ಬಿಟ್ಟು ತಂಗಿ ಇರಂಗಿಲ್ಲಂತ, ತಂಗಿ ಬಿಟ್ಟು ಅಣ್ಣ ಇರಂಗಿಲ್ಲಂತ. ಅಷ್ಟು ಖುಷಿಯಿಂದ ಅಷ್ಟು ಇದಿರ್ತಾರಂತ ಅವರು. ಅವ್ರ ಮನ್ಯಾಗ ಅಣ್ಣನ ಹೆಂಡತಿ ಬರೋಣ ಸ್ವಲ್ಪ ಮನಿ ಚೇಂಜ್ ಆಗುತ್ತಂತೆ. ಮನಿ ಚೇಂಜ್